ನಮಸ್ತೆ. ಇವತ್ತು ಆರೋಗ್ಯಕರವಾದ 2 ರೆಸಿಪಿನ ನಾನು ಹೇಳತ್ತೀನಿ. ಮೊಳಕೆ ಸಾಂಬಾರು ಮತ್ತು ರಾಗಿ ಮುದ್ದೆ ಯಾವ ಥರ ಮಾಡೋದು ಅಂಥೇಳಿ. ಈಗ ನಾನು ಒಂದು ಚರಿಗಿನ ನೀರನ್ನು ಹಾಕ್ಕೊಂಡೇನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, 1 ಸ್ಪೂನು ಅನ್ನನ ಹಾಕ್ಕೊಂಡೇನಿ. ಅನ್ನದ ಬದಲಿಗೆ ನೀವು ಅಕ್ಕಿ ರವೆ ಬೇಕಾದರೂ ಹಾಕ್ಕೋಬೋದು. ಮತ್ತು ಒಂದು ಅರ್ಧ ಸ್ಪೂನು ಎಣ್ಣೆನ ಹಾಕ್ಕೊಡ್ರಿ. ಆನಂತರ ನೀವು ನೀರು ಕುದ್ದ ನಂತರ ರಾಗಿ ಹಿಟ್ಟನ್ನು ಹಾಕ್ಕೊಡ್ರಿ. ಹಾಕ್ಕೊಂಡು ಒಂದು 2 ನಿಮಿಷ ನೀವು ಇದನ್ನು ಕುದಿಯೋದಕ್ಕೆ ಬಿಟ್ಬಿಡ್ರಿ. ಈಗ ಒಂದು ಮುದ್ದೆ ಕೋಲು ತೊಗೊಂಡು ಇದನ್ನು ನೀವು ಸರಿಯಾಗಿ ಇದನ್ನು ಮುದ್ದೆನ ಮಾಡಿಕೊಡ್ರಿ. ಈ ಥರ ನಾವು ಅನ್ನ ಹಾಕಿದ್ರಿಂದ ಮುದ್ದೆ ಗಂಟಾಗೋದಿಲ್ಲ, ತುಂಬ ಚೆನ್ನಾಗಿ ಬರ್ತೈತಿ. ಇದಕ್ಕೆ ಮೊಳಕೆ ಸಾರು ಮಾಡಿದ್ರೆ ತುಂಬ ರುಚಿ ಆಗ್ತೈತಿ. ನಾನು ಅದಕ್ಕೆ 1 ಕಪ್ಪು ತೊಗರಿ ಬೇಳೆನ ತೊಗೊಂಡೇನಿ. ಮತ್ತು ನಾನು ಮಡಕೆ ಕಾಳು ಮತ್ತು ಹೆಸರು ಕಾಳನ್ನು ನಾನು ನೆನೆ ಇಟ್ಟು ಮೊಳಕೆ ಒಡಿಸಿ ಇಟ್ಕೊಂಡೇನಿ. ನೀವು ಎಲ್ಲ ಕಾಳುಗಳನ್ನು ಬೇಕಾದರೂ ಹಾಕ್ಕೊಂಡು ಮೊಳಕೆ ಒಡಿಸ್ಕೋಬೋದು, ತುಂಬ ರುಚಿ ಆಗ್ತೈತಿ. ನಾನು ಒಂದು 5 ಟೊಮಾಟೊ ಹಣ್ಣನ್ನು ಬೇಳೆಯಲ್ಲೇನ ಕುದಿಸ್ಕೊಳತ್ತೀನಿ. ಇದನ್ನು ನೀವು ಈ ಥರ ಹಾಕಿ ಕುಕ್ಕರಲ್ಲಿ ಕುದಿಸ್ಕೊಡ್ರಿ. ಈಗ ಮೊಳಕೆ ಕಟ್ಟಿದ ಕಾಳುಗಳನ್ನು ಇಟ್ಕೊಂಡೇನಿ. ಮತ್ತು ಹೀರೆಕಾಯಿ, ಮೂಲಂಗಿ, ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡೇನಿ. ಮತ್ತು ಹುಣಸೆ ಹಣ್ಣು, ಕೊತ್ತಂಬರಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಕಟ್ ಮಾಡ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ಹಿಂಗನ್ನು ಹಾಕ್ಕೊಡ್ರಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ನಾನು ಕಟ್ ಮಾಡ್ಕೊಂಡಂತಹ ಮೂಲಂಗಿ, ಹೀರೆಕಾಯಿನ ಹಾಕ್ಕೊಳತ್ತೀನಿ. ಆನಂತರ ಈ ಮೊಳಕೆ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿರಿ. ಈಗ 1 ಸ್ಪೂನು ಅರಿಶಿನ, ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಡ್ರಿ. ಈ ಥರ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಇದು. ಈಗ ಒಂದು ಸ್ವಲ್ಪ ನಾನು ಹುಣಸೆ ರಸನ ಹಾಕ್ಕೊಳತ್ತೀನಿ. ಇದು ಒಂದು ಸ್ವಲ್ಪ ಕುದ್ದ ನಂತರ ನಿಮಗೆ ನೀರನ್ನು ನೋಡಿಕೊಂಡು ಹಾಕ್ಕೊಡ್ರಿ. ಈಗ ನಾನು ಒಂದು ಸ್ವಲ್ಪ ಬೆಲ್ಲ, 1 ಸ್ಪೂನು ಅಚ್ಚ ಖಾರದ ಪುಡಿ, ಒಂದು 2 ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಇದನ್ನು ಸರಿಯಾಗಿ ಕೈಯಾಡಿಸ್ಕೊಳ್ಳೋಣ. ಈಗ ಬೇಳೆ ಕುದ್ದೈತಿ, ಚೆನ್ನಾಗಿ ಕುದ್ದೈತಿ ನೋಡ್ರಿ ಬೇಳೆ, ಟೊಮಾಟೊ ಹಣ್ಣು. ಇದನ್ನು ಈಗ ಸಾಂಬಾರಿಗೆ ಹಾಕ್ಕೊಳ್ತೀನಿ. ಇಷ್ಟು ಮಾಡಿದ್ರೆ ಸಾಂಬಾರು ತುಂಬ ರುಚಿಯಾಗಿರ್ತೈತಿ. ಈಗ ಇದಕ್ಕೆ ನಾನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಡ್ರಿ. ಈಗ ಮುದ್ದೆನೂ ರೆಡಿ ಆಗೈತಿ ಮತ್ತು ಸಾಂಬಾರು ರೆಡಿ ಆಯಿತು. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಉದಿಸಿ ಇದನ್ನು ಒಂದು 2 ನಿಮಿಷ ನೀವು ಚೆನ್ನಾಗಿ ಕುದಿಸ್ಕೊರಿ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಸಾಂಬಾರನ್ನು ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ರುಚಿಯಾಗಿರ್ತೈತಿ. ಮತ್ತೊಂದು ರೆಸಿಪಿ ಒಂದಿಗೆ ಸಿಗ್ತೀನಿ. ಧನ್ಯವಾದಗಳು.